ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಇಲಿಯಾಸ್ ಬೋರಮನಿಯವರೇ, ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಅನೇಕ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆಯ ವಾಗ್ಮಿಗಳಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದ ಶ್ರೀ ಡಿ ಶಿವಶಂಕರ್ ಅವರೇ, ಆರ್ ಮೋಹನ್ ಅವರೇ, ನನಗೆ ಸಮಯದ ಅಭಾವದಿಂದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವದಿಂದ ಆಹ್ವಾನಿತರೆ ಕೂಡಿರ್ತಕ್ಕಂಥ ಶ್ರದ್ಧೆಯ ತಾಯಿದ್ರೆ, ಆತ್ಮೀಯ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ಸಾಕ್ಷೀಕರಿಸ್ತಾ ಇದ್ವಿ ನಾವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಿ ಅವರ ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ಅನೇಕ ಚಿಂತನೆಗಳನ್ನ ಒಳಗೊಂಡು ಇವತ್ತು 6ನೇ ರಾಜ್ಯ ಮಟ್ಟದ ಒಂದು ಜಾಗೃತ ಸಮಾವೇಶವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ತಮ್ಮೆಲ್ಲ ಶುಭಗೋಸ್ಕರ ಮತ್ತು ಈ ಸಮಾವೇಶ ಅನೇಕ ವಿಚಾರಗಳನ್ನ ಪ್ರಚಲಿತ ಇಂದಿನ ಮತ್ತು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಯಾವ ದಾರಿಯಲ್ಲಿ ನಾವು ಸಾಗಬೇಕು ಅಂತಕ್ಕಂಥ ಚಿಂತನೆಯನ್ನ ಇಂತಹ ಸಮಾವೇಶಗಳು ಅದಕ್ಕೆ ಬಹಳ ಉತ್ತೇಜನವನ್ನು ನೀಡುವಂತೆ ನಾನು ಭಾವಿಸಿಕೊಂಡಿದ್ದೀನಿ. ಪ್ರಜಾಪ್ರಭುತ್ವ ಈ ದೇಶದ ಭದ್ರ ಬುನಾದಿಗೆ ದಾರಿ ಹಾಕಿಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಮಾಜದ ಕನಸನ್ನ ಕಂಡು ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ, ಅದು ಇಂಥ ಒಂದು 140 ಕೋಟಿ ಬೃಹತ್ ಸಂಖ್ಯೆಯಲ್ಲಿ ಯಶಸ್ವಿ ಆಗಲಿಕ್ಕೆ ಕಾರಣಗಳೇನು ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಹಾಗೆ ಆಡಳಿತದಲ್ಲಿ 3-4 ವರ್ಗಗಳನ್ನ ಬಹಳ ಗೌರವವಾಗಿ ನಾವು ಕಂಡಿದ್ದೀವಿ. ಮುಖ್ಯವಾಗಿ ಆಡಳಿತ ಸಂಬಂಧಪಟ್ಟಂಥದ್ದು, ನಂತರ ಶಾಸಕಾಂಗ, ನಂತರ ನ್ಯಾಯಾಂಗ, ಇವೆಲ್ಲವನ್ನ ನ್ಯಾಯಯುತವಾಗಿ ನಡೀತಿರೋದನ್ನು ಗಮನಿಸ್ತಕ್ಕಂಥದ್ದು ಮಾಧ್ಯಮದ ರಂಗ, ಪತ್ರಿಕಾ ರಂಗ. ಸೊ ಎಲ್ಲ ರಂಗಗಳು ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದೆ. ಆದ್ರೆ ಪ್ರಜಾಪ್ರಭುತ್ವದ ಕನಸನ್ನ ಕಂಡಿದ್ರು ನಮ್ಮ ಪೂರ್ವಜರು, ಅದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಯ್ತದೆ. ಆದ್ರೆ ಇವತ್ತು ಒಂದು ಮಟ್ಟಿಗೆ ನಾವು ಯಶಸ್ವಿಯನ್ನ ಸಾಧಿಸಿದ್ವಿ. ಅದರಲ್ಲಿ ಭಾರತ ಬಹಳ ವಿಭಿನ್ನವಾಗಿ ಭಾಷೆಗಳ ಮೇಲೆ ಪ್ರಾಂತಗಳನ್ನ ರಚನೆ ಆದರೂ ಸಹಿತ ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ವಿಶೇಷವಾದಂತಹ ಬದುಕನ್ನು ನಾವು ಬದುಕ್ತಾ ಇದ್ದೀವಿ. ಅದರಲ್ಲಿ ನೌಕರರನ್ನ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅನ್ನೋದನ್ನ ನಾಗರಿಕ ಸಮಾಜ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ. ನಾವು ನೌಕರರ ಅದು ಏನಿಲ್ಲ ತೀರ್ ದರ್ಜೆವರೆಗೆ ಎಲ್ಲ ನೌಕರರು ತಮ್ಮ ಸಮರ್ಪಣಾ ಭಾವನೆಯಿಂದ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದ್ದೆ ಆದ್ರೆ ಈ ದೇಶದ ಭವಿಷ್ಯಕ್ಕೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಬರ್ತವೆ. ಅದರಲ್ಲೂ ವಿಶೇಷವಾಗಿ ಇವತ್ತು SC/ST ಜನಾಂಗದ ನೌಕರರು ಇಲ್ಲಿ ಮೇರು ಕೀರು ಅಂತಕ್ಕಂಥ ಅನೇಕ ಸಾವಿರಾರು ವರ್ಷಗಳ ಆ ವಿಚಾರಧಾರೆಗಳನ್ನ ಬದಿಗೊತ್ತಿ ನಾವೆಲ್ಲ ಸಮಾನರು, ಸೈದ್ಧಾಂತಿಕವಾಗಿ ಬದುಕತಕ್ಕಂಥ ಪ್ರತಿಬಿಂಬಿಸ್ತಕ್ಕಂಥ ಚಿಂತನೆಗಳನ್ನ ಮಾಡಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಭಾರತದಲ್ಲಿ ಕರ್ನಾಟಕ ಬಹಳ ವಿಭಿನ್ನವಾದಂತಹ ಪಾತ್ರವನ್ನು ನಿರ್ವಹಿಸಿದೆ ತಪ್ಪಾಗಲಿಕ್ಕಿಲ್ಲ. ತಾವೆಲ್ಲ ಗಮನಿಸಿರ್ಬೋದು, ಇವತ್ತು SC/ST ನೌಕರರಿಗೆ ಪ್ರಮೋಷನ್ ದಲ್ಲಿ ಯಾರಾದರೂ ಅತಿ ಹೆಚ್ಚಿನ ಅವಕಾಶಗಳನ್ನು ನೀಡಿದ್ರೆ ಅದು ನಮ್ಮ ಸರ್ಕಾರ ಅನ್ನೋದನ್ನ ಬಹಳ ಅಭಿಮಾನದಿಂದ ನೀವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ನಾನು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಯಾಕೆ ನೆನಪಿಸ್ಕೊಳ್ತೀನಿ ಅಂದ್ರೆ ಈ ವರ್ಗಗಳ ಬಗ್ಗೆ ಅನೇಕ ಚಿಂತನೆಯಿಂದ ಬಹುತೇಕ 2013ರಿಂದ 2018 ಅವಧಿಯಲ್ಲಿ ನಿಮಗೊಂದು ವಿಶೇಷವಾದಂತಹ ಅವಕಾಶವನ್ನು ಕೊಟ್ಟರು. ಬಹಳ ಅನೇಕ ಅಡೆತಡೆಗಳಿದ್ದು ಅವೆಲ್ಲವನ್ನ ಮೀರಿ ಈ ವರ್ಗದ ಪರವಾಗಿ ಅವರು ನಿಂತಿರ್ತಕ್ಕಂಥ ಆ ಗಟ್ಟಿತನವನ್ನ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಯಾರು ಸಮಾಜದ ಚಿಂತನೆಗಳನ್ನ, ಯಾರು ನಿಜವಾದಂತಹ ಪ್ರಜಾಪ್ರಭುತ್ವದ ತಳಹದಿಗೆ ಪ್ರತಿಪಾದನೆ ಮಾಡ್ತಕ್ಕಂಥ ಅನೇಕರು ಒತ್ತಿಗೆ ಸಮಾಜದಲ್ಲಿ ಹುಡುಗರು ಮಾಡಿದಾರಂತೇನಿಲ್ಲ. ಬುದ್ಧ, ಬಸವ, ದಲಿತ ವರ್ಗ, ಶೋಷಿತ ವರ್ಗಗಳ ಪರವಾಗಿ ತಮ್ಮದೇ ಆದಂತಹ ಅನನ್ಯ ಚಿಂತನೆಗಳನ್ನ ಇಟ್ಟುಕೊಂಡು ಬದುಕಿದವರು. ನಾನು ಅದಕ್ಕಾಗಿ ಕಾರಣ ಏನು ಅಂದ್ರೆ ನೊಂದ ಬೆದ್ದ ಧ್ವನಿ ಇಲ್ಲದ ಸಮುದಾಯಕ್ಕೆ ಧ್ವನಿಯಾಗಿ ಅನನ್ಯ ಇತಿಹಾಸವನ್ನ ನಿರ್ಮಾಣ ಮಾಡಿ ಹೋಗಿದ್ದಾರೆ. ಅದಕ್ಕೆ ಇವತ್ತಿಗೂ ನಾವು ಬಸವಣ್ಣನನ್ನ, ಬುದ್ಧನನ್ನ,
ಡಾಕ್ಟರ್ ಬಾಬಾ ಸಾಹೇಬ್ ಅವ್ರನ್ನ ಇಂಥ ಅನೇಕ ವಿಚಾರಧಾರೆಗಳನ್ನ ಲೂಯರ್ ಅವರನ್ನ ಸ್ಮರಿಸ್ಕೊಳ್ತೀವಿ. ಆ ಸಂಸ್ಕೃತಿ ಚಿಂತನೆಯಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ. ಯಾರು ಸಮಾಜವಾದ ಒಂದು ಸಿದ್ಧಾಂತದಿಂದ ಬಂದಿದ್ದಾರೆ ಅವರಲ್ಲಿ ಸೂಕ್ಷ್ಮತೆ ಅರಿವಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಈ ಕರ್ನಾಟಕ ರಾಜ್ಯ ಸರ್ಕಾರ SC/ST ಸ್ವಾಭಿಮಾನಿ ಅನ್ನೋದು ವಿಶೇಷವಾದಂತ ಅರ್ಥ ಇದೆ. ನಮ್ಮ ದೇಶದ ಆರ್ಥಿಕ ಸ್ಥಿತಿಗತಿಗಳಿಂದ ಮತ್ತೊಂದಲ್ಲ, ಆದ್ರೆ ಈ ದೇಶದ ನಮ್ಮ ಪೂರ್ವಜರು ನಮಗೊಂದು ಸಂಸ್ಕಾರ ಕೊಟ್ಟು ಹೋಗಿದ್ದಾರೆ. ನಾವು ಸ್ವಾಭಿಮಾನದಿಂದ ನಮ್ಮ ಬದುಕನ್ನ ಕಟ್ಟಿಕೊಂಡಿದ್ದೀವಿ, ಬದುಕಿದ್ದೀವಿ, ಬಾಳಿದ್ದೀವಿ, ಇನ್ನೊಬ್ಬರಿಗೆ ದಾರಿ ದೀಪಾಗಿದ್ದೀವಿ. ಆ ಒಂದು ಚಿಂತನೆ ಇಟ್ಟುಕೊಂಡು ಇವತ್ತೇನು ನೀವು ರಾಜ್ಯ ಮಟ್ಟದ ಒಂದು ಜಾಗೃತ ಸಮಾವೇಶವನ್ನ ನನ್ನ ತಾಲೂಕಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಈ ಕಾರ್ಯವನ್ನ ಹಮ್ಮಿಕೊಂಡಿದ್ರಿ. ಈ ಭಾಗದಲ್ಲಿ ನಾವು ಅಷ್ಟೇ ಸಮಾಜವಾದದ ಸೈದ್ಧಾಂತಿಕ ನಿಲುವುಗಳಿಗೆ ಬದ್ಧತೆಯಿಂದ ಸರ್ವರಿಗೂ ವಿಶೇಷವಾದ ಅವಕಾಶಗಳನ್ನು ನೀಡತಕ್ಕಂಥ ಪ್ರಯತ್ನ ನಾನು ಆ ಬುದ್ಧ ಬಸವ ಅಂಬೇಡ್ಕರ್ ಮೇಲೆ ಪ್ರಮಾಣ ಮಾಡಿ ನೀಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ. ನಾನು ಇಡೀ ರಾಜಕಾರಣ ಜೀವನಕ್ಕೂ ಸಹಿತ ಈ ಎಲ್ಲ ಸಮುದಾಯಗಳಿಗೆ ಸಿಕ್ಕಂತ ಸಂದರ್ಭದಲ್ಲಿ ಅವಕಾಶಗಳನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ, ಆ ರೋಡ್ ಮ್ಯಾಪ್ ಆ ಚಿಂತನೆಗಳನ್ನು ಇಟ್ಕೊಂಡು ನಾವೆಲ್ಲ ಸಾಧಬೇಕಾಗ್ತದೆ. ಅಂದಾಗ ಮಾತ್ರ ಒಂದು ಹೊಸ ಒಳ್ಳೆಯ ಸಮಾಜ, ಜಾತಿ ರಹಿತ ಸಮಾಜ ಆಗಬೇಕಾಗಿದೆ. ಎಲ್ಲಿಯವರೆಗೆ ಈ ದೇಶ ಜಾತಿ ರಹಿತವಾದಂತಹ ಸಮಾಜ ಆಗುವುದಿಲ್ಲ, ಬದುಕು ಬಹಳ ವಿಭಿನ್ನವಾಗಿರ್ತದೆ. ನಾನು ಅದಕ್ಕಾಗಿ ಇಂತಾನೆ ನಿಮ್ಮ ರಾಜ್ಯಾಧ್ಯಕ್ಷರ ಜೊತೆ ನಾನು ಮಾತಾಡಿದೆ. ನಿಮ್ಮ ಉದ್ದೇಶಗಳೇನು, ಈ ಚಿಂತನೆಗಳಿಟ್ಟುಕೊಂಡು ಯಾವ ರೀತಿ ನೀವು ಸಮಾವೇಶಗಳನ್ನ ಸಂಘಟನೆ ಮಾಡ್ತಾ ಇದ್ದೀರಿ, ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ, ನಿಮ್ಮ ಮೂಲ ಉದ್ದೇಶಗಳೇನು? ಬಹುತೇಕ ನನಗೆ ಅವರು ಮಾತಾಡತಕ್ಕಂಥ ಅವಕಾಶ ಎಂತ ಒತ್ತಡ ಇದನ್ನಂದ್ರೆ ನಾನು ನಾವೊಂದು 4 ಮದುವೆ, ನಾನು ಇನ್ನ ನಿಮ್ಮ ಕಾರ್ಯಕ್ರಮಗಳ ಬಿಜಾಪುರ ಮನೆಗಳಿಗೂ ಹೋಗಿಲ್ಲ. ಇನ್ನ ನಂದಿ ಶುಗರ್ ಫ್ಯಾಕ್ಟರಿ, ನಮ್ಮ ಶಿವಗೌಡ ಪಾಟೀಲ್ರಾಗಲಿ ಬೆಳಗಾವ್ ಹೋಗಿ ನಾನು ಬಾಯ್ಕ್ ಇಡೋದು ನಾಳೆ ಈ ತಾಲೂಕಿನ ಒಂದೇ ಒಂದು ಸಮಸ್ಯೆ ಅಂದ್ರೆ ಅಷ್ಟೇ, ಅದು ನಾಳೆ ಸ್ಟಾರ್ ಕ್ವಶನ್ ಅದ. ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಇದಕ್ಕೊಂದು ಚುಟ್ಟಿ ಮಾಡ್ಬೇಕಾಗ್ತಕ್ಕಂಥ ಚಿಂತನೆ ಇಟ್ಕೊಂಡು ನಾನೇ ಮೊದಲಿಗೆ ಮಾತಾಡಿ ಒಂದು ಸಭೆ ಸಂಪ್ರದಾಯ ಪ್ರಕಾರ ಉದ್ಘಾಟನೆ ಭಾಷೆಯನ್ನು ಸಹಿತ ನಾನೇ ಮಾಡ್ಬೇಕಾಗ್ತದೆ. ಅವ್ರಿಗೆ ನೀವು ಅಧ್ಯಕ್ಷರು ಮಾಡಿದ್ರಿ, ತಪ್ಪಾಗಿ ನಮಗೆ ಅಧ್ಯಕ್ಷರು ಮಾಡಿ ಅವ್ರಿಗೆ ಉದ್ಘಾಟನೆ ಮಾಡಿದ್ರಿ ಅಂದ್ರೆ ನಾವು ಮಾತುಗಳನ್ನ ಕೇಳಿ ಹೋಗಿದ್ದೆ. ಇನ್ನೊಂದು ಸಂದರ್ಭದಲ್ಲಿ ಅಂತ ಚಿಂತನೆಗಾರನ್ನ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಅವರ ಮಾತುಗಳನ್ನು ಕೇಳಬೇಕು. ನಾನು ಇನ್ನೊಂದ್ಸಲ ಆವಿಷ್ಕಾರಗಳ ಚಿಂತನೆಗಳನ್ನ ನಾವೆಲ್ಲ ಆ ಒಂದು ಹೊಸದಾರಿಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಹಾಗೆ ಈ ಜಾಗೃತಿ ಮೂಡಿಸೋದಂದ್ರೆ ಇದು ಬಹಳ ದೊಡ್ಡ ವಿಭಿನ್ನವಾದಂತ ಕಾರ್ಯ. ಅವೇರ್ನೆಸ್ ಕ್ರಿಯೇಟಿಂಗ್ ವರ್ಕ್ ಏನದ ವೆರಿ ವೆರಿ ಟಫ್ ಜಾಬ್. ಬಟ್ ನಾವು ಪ್ರಾಮಾಣಿಕವಾಗಿ ಹೃದಯಾಂತರದಿಂದ ನಮ್ಮ ಭಾವನೆಗಳನ್ನ ವ್ಯಕ್ತ ಮಾಡೋದ್ರ ಜೊತೆಗೆ ಇನ್ನೊಬ್ಬರಿಗೆ ಎಲ್ಲಿಯೂ ಸಹಿತ ನೋವಾದಾಗ ಬದುಕುವುದು ಅಷ್ಟೇ ಮುಖ್ಯವಾದದ್ದು. ನಮ್ಮ ಜಿಲ್ಲೆ, ನಮ್ಮ ನಾಡಿನ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಯಾಕೆ ಸ್ಮರಿಸ್ಕೊಳ್ತೀನಿ ಅಂದ್ರೆ ಅಂತ ಸಂಸ್ಕಾರ ನಮಗೆ ಕೊಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಆ ಚಿಂತನೆಗಳನ್ನ ಇಟ್ಟುಕೊಂಡು ನಾವೆಲ್ಲ ಬರೋಣ ಅಂತಕ್ಕಂಥ ಮಾತನ್ನು ಹೇಳಿ, ತಾಯಿ ಉದ್ದವ ಕಾರ್ಯವರು ಇಸ್ ದ ಮೋಸ್ಟ್ ಹಂಬಲ್, ಒಬ್ಬ ಹಿರಿಯ ಜೀವಿ. ಬಹುತೇಕ ಅವರ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ, ಅವರು ಸಂಸ್ಥೆ ನೀಡಿದ್ದಾರೆ ರಮಾಬಾಯಿ ಎಜುಕೇಶನ್. ಅಂಬೇಡ್ಕರ್ ಅವರ ಜೊತೆಗೆ ಆ ತಾಯಿಯನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಆ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರನ್ನ ರಮಾ ಆ ತಾಯಿಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ಆಚಾರ ವಿಚಾರಗಳ ಜೊತೆಗೆ ನೌಕರರ ಸಮಸ್ಯೆಗಳಿಗೂ ಸಹಿತ ಸ್ಪಂದಿಸ್ತಕ್ಕಂಥ ಕೆಲಸ ಆಗ್ಬೇಕು. ನಿಜವಾದ ಅನೇಕ ಸಮಸ್ಯೆಗಳು ನಾವು ಗಮನಿಸ್ತಾ ಇರ್ತೀವಿ. ಅನೇಕ ಕಡೆ ಶೋಷಣೆಗಳಾಗ್ತಿರ್ತವ, ಅನೇಕ ಕಡೆ ನಿಮ್ಮಿಂದ ಮತ್ತೊಬ್ಬರು ಸಹಿತ ಶೋಷಣೆಗಳಾಗ್ತವೆ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ. ಈ ಕಡೆನೂ ಆಗ್ತಾ ಇದ್ರೆ ಇತ್ತೀಚೆಗೆ ಅದರ ದುರುಪಯೋಗ ಆಗ್ತಕ್ಕಂಥ ಪ್ರಯತ್ನಗಳಾಗ್ತೇವೆ. ನಾನು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡ್ತೀನೋ, ನಾಗರಿಕ ಸಮಾಜದ ಯಾವುದೇ ವರ್ಗಕ್ಕೂ ಸಹಿತ ನಾವು ಮನಸ್ಸಿಗೆ ನೋವಾಗಲಾದ್ರೆ ನಮ್ಮ ಬದುಕನ್ನು ನಾವು ಕಟ್ಟಬೇಕಾಗಿದೆ. ಎಲ್ಲರ ಪ್ರಾಂಶೂಲ ಮನಸ್ಸಿನಿಂದ ಸಮಾಜದ ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿ ಬರೀ ಅಂಬೇಡ್ಕರ್ ಅವರು ಸ್ಪೃಶಿತ ವರ್ಗಗಳಿಗೆ ಮಾತ್ರ ಬದುಕಿಲ್ಲ, ಈ ದೇಶಕ್ಕೆ ಬದುಕಿ ಹೋಗಿದ್ದಾರೆ. ಈ ದೇಶದ ಸರ್ವ ಜನಾಂಗಗಳು ಸ್ವಾಭಿಮಾನದಿಂದ ಬದುಕಬೇಕು.